सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरम् जगद्गुरु सिद्धारूढ महास्वामीಜಿಯವರ ಶರಣಾಗತಿಗಳಲ್ಲಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಶರಣಾಗತಿಗಳಲ್ಲಿ ಸದ್ಗುರು ಚನ್ನಬಸವೇಂದ್ರ ಮಹಾಸ್ವಾಮೀಜಿಯವರ ಶರಣಾಗತಿಗಳಲ್ಲಿ ಜ್ಞಾನ ವೇದಿಕೆಯ ಅಲಂಕೃತರಾದ ಎಲ್ಲ ಪೂಜೆಗಳು ನಡೆಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾಪುರುಷರ ತತ್ವೋಪದೇಶವನ್ನು ಶ್ರವಣ ಮಾಡಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ತಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಾತನಾಡು ಶ್ರೀಮದ್ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧಾರ ಮಾಡಿಕೊಂಡು ಬಹು ಸುಂದರವಾಗಿ ಉಪದೇಶ ಮಾಡಿ ಚತುರ್ವಿಧ ಭಜಂತೆ ಮಾಂ ಜನಾ ಸ್ತುತಿನೋರ್ಜುನ ಜ್ಞಾತಂ ದೃಷ್ಟಂಚ ತತ್ವೇನ ಪ್ರವೇಶಂಚ ಪರತಃ. ಈ ಶ್ಲೋಕದ ಬಗ್ಗೆ ಬಹಳ ಸುಂದರವಾಗಿ ಹೇಳಿದರು. ನಾವೆಲ್ಲರೂ ಕೂಡ ಈ ನಾಲ್ಕರಲ್ಲಿ ಯಾವ್ದಾದ್ರು ವಿಷಯದಲ್ಲಿ ಆಕ್ರ ಇದ್ದೇವೆ, ಜಿಜ್ಞಾಸಗಳಿದ್ದೇವೆ, ಅರ್ಥಾರ್ಥಗಳಿದ್ದೇವೆ, ಜ್ಞಾನಿಗಳು ಇಲ್ಲವಲ್ಲ. ಇದು ಮೂರು ರಾಷ್ಟ್ರ ಅಂದರೆ ಮನುಷ್ಯನಿಗೆ ಯಾವುದೇ ಒಂದು ಕಷ್ಟಕಾಲ ಬಂದಾಗ ಮನುಷ್ಯನಿಗೆ ಒಂದಲ್ಲ ಒಂದು ಬಂದಿರ್ತದೆ. ಅವಾಗ ಭಗವಂತನ ಸ್ಮರಣೆ ಪರಮಾತ್ಮ ನನ್ನ ಮನಸ್ಸಿಗೆ ಕಷ್ಟವನ್ನು ನನಗೆ ದುಃಖವನ್ನು ದೂರ ಮಾಡುವ, ನನ್ನ ಮನಸ್ಸಿಗೆ ನನ್ನ ಆರೋಗ್ಯವಂತೆ ಅನುಗ್ರಹ ಮಾಡುವವಳೆ ನನ್ನ ಹೇಳಿ ಕಷ್ಟಕಾಲದಲ್ಲಿ ಭಗವಂತನನ್ನು ಸ್ಮರಣ ಮಾಡುವವರೆಲ್ಲರೂ ಮಾತ್ರ ಬರ್ತಾರೆ. ಕಷ್ಟಕಾಲ ತೊಂದರೆ ಬಂದಾಗ ನಾವು ಪರಮಾತ್ಮನಿಗೆ ಶರಣಾಗತರಾಗಬೇಕು, ಗುರುಗಳಿಗೆ ಶರಣಾಗತರಾಗಿ ನನ್ನ ಕಷ್ಟಗಳನ್ನು ನನ್ನ ದುಃಖವನ್ನು ದೂರ ಮಾಡಪ್ಪ ಅಂತ ಹೇಳುವವರು ಆಗ್ತದೆ. ಇನ್ನು ಎರಡನೇದವರು ಅರ್ಥಾರ್ಥಿ ಎಲ್ಲರೂ ದುಡ್ಡು ಯಾರಿಗೆ ಬೇಕಾಗಿಲ್ಲ, ಸಂಪರ್ಕ ಎಲ್ಲರೂ ಬೇಕಾಗಿ ಎಲ್ಲರೂ ಸಂಪರ್ಕ ಗಳಿಸ್ಬೇಕು ಅನ್ನೋದು. ದುಡ್ಡು ಯಾರಿಗೂ ಬೇಕಾಗಿಲ್ಲ, ಎಲ್ಲರಿಗೂ ಬೇಕಾಗಿಲ್ಲ. ಆದರೆ ಒಂದಲ್ಲ ಒಂದು ಉದ್ಯೋಗ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ, ಏನಾರ ಒಂದು ಉದ್ಯೋಗ ಸಂಪಾದನೆ ಮಾಡಬೇಕು, ಶ್ರೀಮಂತರಾಗಬೇಕು ಅನ್ನೋ ಆಸೆ ಎಲ್ಲರಿಗಿದೆ. ಅವರು ಅರ್ಥ ಜಿಜ್ಞಾಸ ಅರ್ಥ ಒಳ್ಳೆಯದಲ್ಲ. ಜಿಜ್ಞಾಸ ಅರ್ಥಾರ್ಥಿ ಅಂದರೆ ಸಂಪತ್ತನ್ನು ಗಳಿಸಬೇಕು, ಸಂಪರ್ಕ ಗಳಿಸಿ ನಾನು ಶ್ರೀಮಂತರಾಗಬೇಕು ಅನ್ನುವ ಆಸೆಯಿಂದ ಆಯಾ ಅರ್ಥಾರ್ಥಿ. ಇನ್ನು ಜಿಜ್ಞಾಸ ಅಂದರೆ ಇಂಥ ಸತ್ಸಂಗಗಳಲ್ಲಿ ಹೋಗಿ ಮಹಾತ್ಮ ಪರಿಚಾರವನ್ನು ಕೇಳಿ ಮನಃಶಾಂತಿಯನ್ನು ಮಾಡಿಕೊಳ್ಬೇಕು. ಜಿಜ್ಞಾಸ ಅಂದರೆ ಸತ್ಸಂಗಕ್ಕೆ ಚೆನ್ನಾಗಿ ಒಳ್ಳೆಯದನ್ನು ಮಾಡಬೇಕು, ಮಹಾತ್ಮ ಉಪದೇಶಗಳನ್ನು ಕೇಳಬೇಕು ಅನ್ನುವ ಮುಕ್ತರ ಇಚ್ಛೆಯಿಂದ ಕೂಡ್ಕೊಂಡಾರೆ. ಎಲ್ಲಿ ಮಹಾತ್ಮರಿದ್ದಾರೆ, ಗುರುಗಳಿದ್ದಾರೆ ಹೋಗಿ ಶ್ರವಣ ಮಾಡೋದು, ಕೇಳೋದು. ಏನು ಕೇಳೋದು? ಅಧ್ಯಾತ್ಮ ವಿಷಯವಾಗಿ ಕೇಳೋದು. ಅಧ್ಯಾತ್ಮ ವಿಷಯವಾಗಿ ಕೇಳಿ ಮನಃಶಾಂತಿಯನ್ನು ಮಾಡ್ಬೋದು, ಆನಂದವಂತ ಮಾಡ್ಕೊಳ್ಳೋದೇ ಇನ್ನೊಂದು ಜಿಜ್ಞಾಸ ಇರ್ತಾರೆ. ಇನ್ನು ಜ್ಞಾನಿಗಳ ಎಲ್ಲೋ ಜ್ಞಾನೇ ಧೀರ ಆಗೋ ಪುಣ್ಯಾತ್ಮ ನನ್ನ ನಿಜ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಜಲ ಮರರೂಪವಾದ ಪ್ರಬಂಧನವನ್ನು ಬಿಡಿಸಿಕೊಂಡು ನಿತ್ಯ ಸುಖ, ಪರಿಪೂರ್ಣವಾದ ಸುಖ, ಪರಿಪೂರ್ಣವಾದ ಸುಖ, ಶಾಶ್ವತವಾದ ಸುಖ. ಇನ್ನೊಂದಿಗೆ ಜನ ಮರಣಗಳನ್ನು ದೂರ ಮಾಡ್ಕೊಂಡವ, ಸುತ್ತು ಸಾವನ್ನು ಕರ್ಕೊಂಡು ನಿತ್ಯ ಸ್ವರೂಪವಾದ ಪಡ್ಕೊಂಡವ. ಯಥಾರ್ಥ್ಯಮಾನ ಸಮುದ್ರೇ ಅಸ್ತಂಗತಿ ನಾಮರೂಪೇ ಆಯ ತಥಾ ವಿದ್ವಾನ್ ನಾಮರೂಪವಾಗಿ ಮುಕ್ತಃ ಪರಾತ್ಮವಂತೋ ಹೇಗೆ ನದಿಗಳು ಸಮುದ್ರ ಸೇರಿ ಸಮುದ್ರವೇ ಆಗಿರ್ತಾವ. ನದಿ ಗಂಗಾಯಮ ಸರಸ್ವತಿ ನಾಮರೂಪನ ಕಳ್ಕೊಂಡಿರ್ತಾವ. ಹೇಗೆ ಸಮುದ್ರದ ಸೇರ್ತಾವ, ಸಮುದ್ರವೇ ಆಗಿರ್ತಾವ.
ಹಾಗೆ ನಾವೆಲ್ಲರೂ ಕೂಡ ಈ ಅಧ್ಯಾತ್ಮ ಚಿಂತನೆ ಮಾಡ್ತಾ ಮಾಡ್ತಾ ಗುರುಗಳ ಉಪದೇಶದ ದ್ವಾರ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನ ಮಾಡಿಕೊಂಡು ಬ್ರಹ್ಮವಿದ್ ಬ್ರಹ್ಮೈವ ಹೋಗಿ ಬ್ರಹ್ಮ ಸ್ವರೂಪ ಅತ್ಯಂತ ಬ್ರಹ್ಮ ಸ್ವರೂಪನೇ ಆಗುವುದಿಲ್ಲ. ಹಾಗೆ ಚತುರ್ವಿಧ 4 ಪ್ರಕಾರವಂತ ನಮ್ಮ ಭಕ್ತರು ಒಬ್ಬರು ಆಸ್ತ ಭಗವಂತನ ಸ್ಮರಣ ವಿಜ್ಞಾನ ಸ್ಮರಣೆ ಪರಮಾತ್ಮ ಚಿಂತನೆಯನ್ನು ಮಾಡಿ ಶಾಸ್ತ್ರ ಶ್ರವಣ ಮಾಡಿ ಚಿಂತನೆಯಲ್ಲಿ ತತ್ವನಾಗಮ್ಮ ಅರ್ಥ ಸಂಪತ್ತನ್ನು ಅಪೇಕ್ಷೆ ಮಾಡಮ್ಮ. ಇವರು ನಮ್ಮ ಮೂಲ ಜ್ಞಾನಿ ಅವನು ಯಾವುದೇ ಕೈಲ್ಲ ಯಾರು ಮಾಡಿಕೊಂಡು ಈ ಯೋಗದ ರಾಜ್ಯ ಪದವಿಯನ್ನೇ ಮನಸ್ಸು ಮಾಡಿಕೊಂಡು ಬ್ರಹ್ಮ ಪದವಿಯಿಂದ ಏನೂ ಬೇಡ ಇವೆಲ್ಲ ಯಾಕೆ ಇವೆಲ್ಲ ಪರಮಾತ್ಮಗಳು ಇವೆಲ್ಲ ಸಾಕ್ಷಾತ್ ಪರಮಾತ್ಮಗಳೆಲ್ಲ ಈ ಲೋಕವೇ ಆಗಲಿ ಇಂದ್ರಲೋಕವೇ ಆಗಲಿ ಬ್ರಹ್ಮಲೋಕವೇ ಆಗಲಿ ಅವು ಶಾಶ್ವತವಲ್ಲ. ಅವ ಪುನರಾವರ್ತನ ಶ್ರೇಯ ಪುಣ್ಯ ಮತ್ತು ಲೋಕ ಶಾಸ್ತ್ರ ನಾವು ಪುಣ್ಯ ಮಾಡಿಕೊಂಡು ಯಜ್ಞ ಯಾಗ ಹೋಮ ಜಪ ತಪ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಮಾಡಿ ಲೋಕಕ್ಕೆ ಹೋಗಿಯಿಂದ ವಿದ್ಯೆಯ ಲೋಕ ಜನರವರು ಬ್ರಹ್ಮರೂಪ ಹೋಗ್ತೇವೆ. ಹೋಗಿ ಅಲ್ಲೇ ಶಾಸ್ತ್ರಕ್ಕಿಲ್ಲ ಯಾರು ಜೀವಾತ್ಮ ದೇಹಗಳನ್ನ ಜೀವ ನಮ್ಮ ಒಳಗಿರ್ತಕ್ಕಂಥ ಜೀವ ಯಜ್ಞ ಯಾಗ ಹೋಮ ಜಪ ತಪ ದಾನ ಧರ್ಮ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡ್ತಾರೆ. ಅಂತ್ಯಕಾಲದಲ್ಲಿ ದೇವತೆಗಳ ಭಗವಂತ ಸ್ವರ್ಗದ ಸೋಮೇಶ್ವರಸ್ಯದಲ್ಲಿ ನಿಮಾಮೋಹತಿ ಕ್ರಿಯಾಮೋಹಾತಿ ಮಜೋರಂತಿ ಅತ್ಯಂತೆ ಪುಣ್ಯಸಿದ್ಧೋ ಬ್ರಹ್ಮಲೋಕ ಶಾಸ್ತ್ರ ಹೇಳುವುದರ ಈ ಯಜ್ಞ ಯಾಗ ಹೋಮ ಜಪ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಈ ಅನೇಕ ದಾನ ಧರ್ಮಗಳ ಮೂಲಕ ಪುಣ್ಯ ಸಂಪಾದನೆ ಮಾಡಿದಂತಹ ಪುರುಷನನ್ನ ದೇವತೆಗಳು ಅಂತ್ಯಕಾಲದಲ್ಲಿ ಬಂದು ಭಾಳ ಪುಣ್ಯ ಮಾಡಿದ್ವಿ ಈ ಭಾಳ ಪುಣ್ಯ ಮಾಡಿದ್ವಿ ಜೀವಮಾನಕ್ಕೆಲ್ಲ ಪುಣ್ಯ ಕಾರ್ಯಗಳು ಮಾಡಿದ್ವಿ ಅಂತ ಹೇಳಿ ಅಂತ್ಯಕಾಲ ಜೀವ ಹೋಗುವಾಗ ಆ ದೇವತೆಗಳ ಬಂದು ಇವನು ಜೀವನ ಹೋದಾಗ ಇವನ ಜೀವನವನ್ನ ದೇವತೆಗಳು ತಗೊಂಡ್ಬಿಡ್ತಾರೆ ತಗೊಂಡು ಹೋಗ್ತಾರೆ. ಏನ್ ಅಷ್ಟೇ ಅಲ್ಲ ಸ್ತುತಿ ಮಾಡ್ತಾರಂತ ಆ ಜೀವನ ನಾವು ಪುಣ್ಯ ಮಾಡಿರ್ತಲ್ಲ ಯಾರ ಯಾಗ ಹೋಮ ಜಪ ತಪ ದಾನ ಧರ್ಮ ಮಾಡಿದ ಪುಣ್ಯಾತ್ಮದ ಜೀವಾಣ ಮಾಡಿರ್ತಲ್ಲ ಅವನ ಅಂತ್ಯಕಾಲದಲ್ಲಿ ಅವನ ಪ್ರಾಣ ಹೋಗುವಾಗ ಆ ದೇವತೆಗಳ ಬಂದು ಅವನ ಪ್ರಾಣ ಕೊಡ್ತಾರೆ. ಪ್ರಾಣ ಕೊಡ್ತಾರೆ ಹೇಗೆ ಬಾಳ್ತಾರೆ. ಆಮೇಲೆ ಸ್ತುತಿ ಮಾಡ್ತಾರಂತವನ್ನ ಪುಣ್ಯಾತ್ಮ ಹುಟ್ಟಿದಂತ ಸಾಯುವಂತ ಒಳ್ಳೆ ಕೆಲಸ ಮಾಡಿದಪ್ಪ ಎಂತ ಧರ್ಮ ಕಾರ್ಯ ಮಾಡಿದ್ವಿ ಅನೇಕ ಲೋಕ ಜನರಿಗೆ ಹಿತವನ್ನು ಬೆಳೆಸಿದ್ವಿ ಒಳ್ಳೆ ಸತ್ಕಾರ ಮಾಡಿದಂತ ಪುಣ್ಯಾತ್ಮ ಅಂತ ಅವನು ಸ್ತುತಿ ಮಾಡಿದಂತ ಧರ್ಮದಲ್ಲಿ ಹೋಗಿದ್ದಾರೆ. ಶಿವಾತ್ಮ ದೇಹಕ್ಕೆ ದುಡ್ಡದ ದೇಹದಲ್ಲಿರುವಂತ ಜೀವನ ದೇವರಿಗೆ ತಗೊಂಡು ಹೋಗಿ ದೇವರ ಲೋಕದಲ್ಲಿ ಅನೇಕ ಸ್ಥಾನವನ್ನು ರಕ್ಷಣೆ ಮಾಡ್ತಾರೆ. ಅವು ಶಾಶ್ವತ ಅವು ಪುಣ್ಯ ಮಾಡ್ತೀವಿ ಲೋಕಕ್ಕೆ ಬರಬೇಕು ನಾವು ಜೀವಾತ್ಮ ಅದಕ್ಕಾಗಿ ನಾವು ಈ ಮನುಷ್ಯರ ಒಳ್ಳೆಯದನ್ನು ಮಾಡಬೇಕು, ಧರ್ಮ ಕಾರ್ಯ ಮಾಡಬೇಕು, ಸತ್ಸಂಗ ಮಾಡಬೇಕು. ಒಳ್ಳೆಯದನ್ನು ಮಾಡಿದ್ರೆ ಮುಂದಿನ ಜನ್ಮ ಶ್ರೇಷ್ಠವಾಗಿ ಬರ್ತವೆ. ಆಮೇಲೆ ದೇವತೆಗಳ ಹುಟ್ಟಬಹುದು. ಅದಕ್ಕೋಸ್ಕರವಾಗಿನೇ ನಾವೆಲ್ಲರೂ ಕೂಡ ಶ್ರೇಷ್ಠವಾದ ಮನುಷ್ಯನ ಪಡ್ಕೊಂಡೇವಿ. ಸತ್ಸಂಗ ಮಾಡಲಿ, ಜ್ಞಾನಗಳನ್ನು ಮಾಡಲಿ, ಒಳ್ಳೆಯದನ್ನು ಮಾಡಲಿ. ಕಾಯ ವಾಚ ಮನಸ ಶರೀರವನ್ನು ಒಳ್ಳೆಯದು ಮಾಡಬೇಕು, ವಾಣಿಯನ್ನು ಒಳ್ಳೆಯದು ಮಾಡಬೇಕು, ಮನುಷ್ಯನನ್ನು ಒಳ್ಳೆಯದು ಮಾಡಬೇಕು. ಮಾಡಿದ ಪುಣ್ಯಾತ್ಮರನ್ನ ದೇವರು ತೊಳೆದೇ ಅವನಿಗೆ ಒಳ್ಳೆಯ ಸತ್ಕಾರ ಮಾಡಬೇಕು. ಹಾಗೆ ಕೂಡ ಇಂಥ ಶರೀರ ಬಂದರೆ ಈ ಶರೀರವನ್ನು ಒಳ್ಳೆಯದಕ್ಕಾಗಿ ಉಪಯೋಗ ಮಾಡಿಕೊಂಡ್ರೆ ತನ್ನ ಮೂಲಕವಾಗಿ ಶಾಶ್ವತವಾಗಿ